ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಸಂಜು, ಚಿನ್ನು, ಹಾಯ್ ಫ್ರೆಂಡ್ಸ್. ನಮ್ಮ ಅಕ್ಕನ ಮಗಳು ಮದುವೆಗೆ ಹೋಗ್ತಾ ಇದೀವಿ. ಇವತ್ತು ರಿಸೆಪ್ಷನ್ ಇದೆ. ಸೊ ಇವಾಗ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೊರಟಿದ್ದೀವಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ರಿಸೆಪ್ಷನ್ ಎಲ್ಲ ಹೇಗೆ ನಡೀತದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಓಕೆನಾ? ಬನ್ನಿ ಇವಾಗ ಹೊರಡೋಣ. ಮದುವೆ ಎಲ್ಲ ಹೇಗೆ ನಡೆಯುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಹೊರಡೋಣ. ಚಿನ್ನು, ಹೊರಡೋಣ ಸಂಜು. ಓಕೆ. ಮದುವೆ ನಡೀತಿರೋದು ಮೈಸೂರಲ್ಲಿ. ನಾವು ಡೈರೆಕ್ಟ್ ಬ್ಯಾಂಗ್ಳೂರಿಂದನೇ ರೆಡಿಯಾಗಿ ಹೊರಟ್ವಿ. ಸಂಜು ಹಂಗೂ ಹೇಳಿದ್ರು ಸ್ಯಾರಿ ಹಾಕ್ಕೊಂಡು ಅಲ್ಲಿ ತನಕ ಹೋಗೋಷ್ಟರಲ್ಲಿ ಫುಲ್ ಟಯರ್ಡ್ ಆಗ್ತೀಯ, ಡ್ರೆಸ್ ಹಾಕು ಅಂತ. ನಾನು ಸ್ಯಾರಿ ಬೇರೆ ಹಾಕೋಬಿಟ್ಟೆ. ಅಲ್ಲಿ ಹೋಗೋಷ್ಟರಲ್ಲಿ ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟೆ. ಹಾಗೆ ಮೈಸೂರು ಎಂಟ್ರಿ ಆಗ್ತಿದ್ದಂಗೆ ಹುಡುಗ ಹುಡುಗಿದು ರೋಡ್ ಉದ್ದಕ್ಕೂ ಮದುವೆದು ಫ್ಲೆಕ್ಸ್ ಎಲ್ಲ ಹಾಕ್ಸಿದ್ರು. ಮದುವೆ ಫಂಕ್ಷನ್ ಹಾಲ್ ಎಂಟ್ರಿ ಆಗೋವರೆಗೂ ಇತ್ತು, ನೋಡ್ತಿರ್ಬೋದು ನೀವು. ಇವಾಗ ಫಂಕ್ಷನ್ ಹಾಲ್ ಹತ್ರ ಬಂದ್ವಿ. ನಾವು ಬರೋಷ್ಟರಲ್ಲಿ 6:30 ಆಗಿಬಿಡ್ತು. ಫಂಕ್ಷನ್ ಬೇಗನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ತುಂಬ ಜನ ಬರ್ತಾರಲ್ವ, ಸೊ ಅದರಿಂದಾಗಿ ತುಂಬ ಬೇಗನೆ ಒಂದು 5:30 6 o'clock ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಏನಿಲ್ಲ ಅಂತಂದರೂ ಮದುವೆಗೆ 50,000 to 60,000 ಜನ ಸೇರಿದ್ರು ನೈಟು. ಯಾಕಂದರೆ ನಮ್ಮ ಭಾವ MLA ಆಗಿರೋದ್ರಿಂದ, ಶ್ರೀರಂಗಪಟ್ಟಣದ MLA ಆಗಿದ್ದಾರೆ ಅವರು. ನಿಮಗೆಲ್ಲ ಗೊತ್ತಿರ್ಬೋದು, ರಮೇಶ್ ಬಂಡಿ ಸಿದ್ದೇಗೌಡರು ಅಂತ ಅವ್ರ ಹೆಸರು. ಇವರೇ ನೋಡಿ ಮದುವೆ ಆಗ್ತಿರೋ ಹುಡುಗ ಹುಡುಗಿ. ಹಾಗೆ ಇವರು ರಮೇಶ್ ಬಂಡಿ ಸಿದ್ದೇಗೌಡರು, ಹಾಗೆ ನಮ್ಮ ಅಕ್ಕ, ಹಾಗೆ ಇವರು ಹುಡುಗನ ಅಪ್ಪ ಅಮ್ಮ. ನಮ್ಮ ಅಕ್ಕ ಅಂತಂದರೆ ನಮ್ಮ ದೊಡ್ಡಪ್ಪನ ಮಗಳದು ಮದುವೆ ಇದ್ದಿದ್ದು. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ನಡೀತು. ಚಿನ್ನು, ಚೆನ್ನಾಗಿದ್ಯಾ? ಫಂಕ್ಷನ್ ಹಾಲ್ಗೆ ಎಂಟ್ರಿ ಆಗ್ತಿದ್ದಂಗೆ ಎಲ್ಲ ಥರದ ಚಾಟ್ಸು, ಜ್ಯೂಸು, ಐಸ್ ಕ್ರೀಮ್, ಫ್ರೂಟ್ ಸಲಾಡ್ ಪ್ರತಿಯೊಂದು ಇತ್ತು. ಯಾರಿಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನು ತೊಗೊಂಡು ತಿನ್ಬೋದಿತ್ತು. ಹಾಗೆ ಮಕ್ಳಿಗಂತೂ ಕಾಟನ್ ಕ್ಯಾಂಡಿ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಹಾಗೆ ಚಾಕ್ಲೇಟ್ಸ್, ಕೇಕ್ ಎಲ್ಲ ಥರದ್ದು ಸಿಗ್ತಿತ್ತು. ಚಿನ್ನು ಹೋಗಿ ಪಾಪ್ಕಾರ್ನು ಅದು ಇದು ಅಂತ ತಿಂದ. ನನಗೆ ತುಂಬ ಕೋಲ್ಡ್ ಆಗಿರೋದ್ರಿಂದ ನಾನು ಫ್ರೂಟ್ ಸಲಾಡ್ ಆಗಲಿ, ಐಸ್ ಕ್ರೀಮ್ ಆಗಲಿ ಯಾವುದೂ ತಗೊಳ್ಳೋದಕ್ಕೆ ಹೋಗಲಿಲ್ಲ. ನಾನು ಯಾವುದೂ ತಗೊಳ್ಳಿಲ್ಲ. ಚಿನ್ನು ಸ್ವಲ್ಪ ಅದು ಇದು ಅಂತ ಸ್ವಲ್ಪ ಟೇಸ್ಟ್ ಮಾಡ್ದೆ. ಅವ್ನಿಗೆ ಐಸ್ ಕ್ರೀಮ್ ಎಲ್ಲ ಇಷ್ಟ ಅಲ್ವಾ, ಸೊ ಅದನ್ನೆಲ್ಲ ತೊಗೊಂಡು ತಿಂದ. ನಾನು ಹಾಗೆ ಪಾನಿಪುರಿ, ಮಸಾಲೆ ಪುರಿ, ಗೋಲ್ಗಪ್ಪ ಪ್ರತಿಯೊಂದು ಇತ್ತು. ನಾನು ಜಸ್ಟು ಮಸಾಲೆ ಪುರಿ ತೊಗೊಂಡೆ, ಯಾಕಂದರೆ ಅದು ಸ್ವಲ್ಪ ಬಿಸಿ ಬಿಸಿ ಇರುತ್ತೆ, ಕೋಲ್ಡ್ ಆದರೂ ಪರವಾಗಿಲ್ಲ ತಿನ್ಬೋದು ಅಂತ ಹೇಳಿ. ಇನ್ನು ಬೇರೆ ಏನೂ ತಗೊಳ್ಳಿಲ್ಲ ನಾನು. ಆಗ್ತಾನೇ ಇರಲಿಲ್ಲ, ನನಗೆ ತುಂಬ ಕಫ್ ಆಗಿತ್ತು, ಹಾಗೆ ಕೋಲ್ಡ್ ಆಗಿರೋದ್ರಿಂದ ಇದು ಸ್ವಲ್ಪ ಬಿಸಿ ಬಿಸಿ ಇರೋದ್ರಿಂದ ಇದನ್ನು ತಿನ್ಬೋದು ಅಂತ ಹೇಳಿ ಜಸ್ಟ್ ನಾನು ಮಸಾಲೆ ಪುರಿ ತೊಗೊಂಡೆ. ನನ್ನ ಮಗ ಮಾತ್ರ ಐಸ್ ಕ್ರೀಮು, ಫ್ರೂಟ್ ಸಲಾಡ್ ಅದನ್ನೆಲ್ಲ ಅವನು ಇಷ್ಟಪಟ್ಟು ತಿಂದ. ಅವನಿಗೆ ಊಟ ಎಲ್ಲ ಇಷ್ಟ ಆಗೋದೇ ಇಲ್ಲ, ಸೊ ಇದನ್ನೆಲ್ಲ ತಿಂದ. ಇವಾಗ ಮಮ್ಮಿ ಅಪ್ಪಾಜಿ ಬಂದಿದ್ದರು. ನಾವು ಬ್ಯಾಂಗ್ಳೂರಿಂದನೇ ನಾವೇ ಫಸ್ಟ್ ಬೇಗ ಬಂದಿದ್ವಿ, ಇವರೆಲ್ಲ ಆಮೇಲೆ ಬಂದರು. ಹಾಗೆ ನನ್ನ ಸಿಸ್ಟರ್ಸ್ಗೂ ಕೂಡ ಕಾಲ್ ಮಾಡಿದೆ ಎಲ್ಲಿದ್ದೀರಾ ಅಂತ. ಅವರು ಇವಾಗ ಬರ್ತಿದ್ದೀವಿ ಅಂತ ಹೇಳಿದ್ರು ಇಬ್ಬರೂ. ನಾನು 6:30ಗೆ ಬಂದ್ರು, ಅವರು 7:30ಗೇನೋ ಬಂದರು. ಅದಕ್ಕೆ ಬೇಗ ಬನ್ನಿ ಅಂತ ಕಾಲ್ ಮಾಡಿ ಹೇಳ್ತಿದ್ದೆ. ತುಂಬ ಜನ, ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗೆ ನಮ್ಮ ರಿಲೇಟಿವ್ಸ್ ಯಾರೂ ನಮಗೆ ಸಿಕ್ಕಲೇ ಇಲ್ಲ. ಯಾರು ಬಂದಿದ್ದರು, ಯಾರು ಹೋದರು ಯಾವುದೂ ಸಹ ಗೊತ್ತಾಗ್ತಿರ್ಲಿಲ್ಲ. 50,000 to 60,000 ಜನ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ ಫಂಕ್ಷನ್ ಅಂತ. ಯಾರು ಎಲ್ಲೋದ್ರೂ ಒಂದು ಸಲ ಮಿಸ್ ಆದರೆ ಮತ್ತೆ ಸಿಗ್ತಾನೆ ಇರಲಿಲ್ಲ, ಆ ಥರ ಆಗಿತ್ತು.
ನಾವು ಇವಾಗ ರಿಸೆಪ್ಷನ್ ನಡೆಯುತ್ತಿರೋಂಥ ಹಾಲ್ ಹತ್ರ ಬಂದ್ವಿ ಒಳಗಡೆ. ಇಲ್ಲಿ ಒಂದು ದೊಡ್ಡ ಗ್ರೌಂಡಲ್ಲಿ ಅರೇಂಜ್ ಮಾಡಿದ್ದು ಮದುವೆದೆಲ್ಲ. ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಗ್ರ್ಯಾಂಡಾಗಿ ನಡೀತು ರಿಸೆಪ್ಷನ್ ಎಲ್ಲ. ಹಾಗೆ ನನ್ನ ಸಿಸ್ಟರ್ಸ್ ಎಲ್ಲ ಇನ್ನೂ ಬಂದಿರಲಿಲ್ಲ. ನಾನು ಮಮ್ಮಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಅಕ್ಕ ಇವಾಗ ತಾನೇ ಬರ್ತಿದ್ದೀನಿ ಅಂತ ಹೇಳಿ ಕಾಲ್ ಮಾಡಿದ್ಲು. ಹಾಗೆ ನೀವು ಸ್ಟೇಜ್ ಹತ್ರ ಎಲ್ಲ ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗೆ ತುಂಬಾ ಸೆಕ್ಯೂರಿಟಿ ಎಲ್ಲ ಇತ್ತು ಅಲ್ಲಿ. ಹಾಗಾಗಿ ನಾವು ಅಕ್ಕನ ಫ್ಯಾಮಿಲಿ, ತಂಗಿ ಫ್ಯಾಮಿಲಿ ಎಲ್ಲ ಬಂದಮೇಲೆ ಒಟ್ಟಿಗೆ ಹೋಗಿ ವಿಶ್ ಮಾಡಿಬಿಟ್ಟು ಬರೋಣ ಅಂತ ಹೇಳಿ, ಒಬ್ಬೊಬ್ಬರೇ ಹೋಗೋದು ಬೇಡ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ವಿ. ಸೊ ಇವಾಗ ಜಸ್ಟ್ ಅಕ್ಕನೂ ಕೂಡ ಬಂದಳು, ಅಕ್ಕನ ಫ್ಯಾಮಿಲಿ ಎಲ್ಲ. ಹಾಗೆ ನನ್ನ ತಂಗಿಗೂ ಕಾಲ್ ಮಾಡಿದ್ವಿ. ಅವಳು ಇನ್ನೇನು ಬರ್ತಿದ್ದೀನಿ, ಇಲ್ಲೇ ಬರ್ತಿದ್ದೀನಿ ಅಂತ ಹೇಳಿದ್ಳು. ಸೊ ವೆಯ್ಟ್ ಮಾಡಿಕೊಂಡು ಒಟ್ಟಿಗೆ ಹೋಗಿ ಎಲ್ಲ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದ್ವಿ. ನನ್ನ ಅಕ್ಕನ ಮಗಳಿಗೆ ಹಾಯ್ ಮಾಡು ಅಂತ ಹೇಳ್ತಿದ್ದೆ. ಚುಮ್ಮು ಹಾಯ್ ಮಾಡಿ ನಿಮ್ಮೆಲ್ರಿಗೂ ಪ್ಲೇನ್ ಕಿಸ್ ಕೊಡ್ತಿದ್ದಾಳೆ. ಹಾಗೆ ಮಕ್ಕಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆಟ ಆಡ್ತಿದ್ದಾರೆ ನೋಡಿ. ನನ್ನ ಮಗ ಚಿಲ್ಡ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ. ಅವ್ನು ಬಂದುಬಿಟ್ರಂತೂ ಫುಲ್ಲು ಇವರಿಬ್ಬರನ್ನ ಹಿಡಿಯೋಕ್ಕೆ ಆಗಲ್ಲ, ಆ ಥರ ಆಟ ಆಡ್ತಾರೆ ಅವನು. ಅದಕ್ಕೆ ಇವಾಗ ಅಕ್ಕನ ಮಕ್ಕಳ ಜೊತೆ ಆಟ ಆಡ್ತಿದ್ದಾನೆ. ಅವನಿಗೆ ಚಿಲ್ಟು ಬಂದುಬಿಟ್ರಂತೂ ಸಖತ್ ಮಜಾ ಮಾಡ್ತಾನೆ. ಈಗ ಮಕ್ಕಳೆಲ್ಲ ಅಕ್ಕನ ಮಕ್ಕಳು ಯಾರು ಚಾಟ್ಸ್ ತಿಂದಿರಲಿಲ್ವಲ್ಲ, ಸೊ ಅವ್ರನ್ನ ಕರ್ಕೊಂಡು ಬಂದ್ವಿ, ಅವ್ರು ತಿನ್ನಲಿ ಅಂತ ಹೇಳಿಬಿಟ್ಟು. ಮಕ್ಕಳಿಗೆಲ್ಲ ಯಾವ ಥರ ಅನಿಸ್ಬಿಟ್ಟಿದೆ ಅಂತಂದರೆ, ಅವರು ಇಲ್ಲಿ ಮದುವೆ ಫಂಕ್ಷನ್ಗೆ ಬಂದಿದ್ದೀವಿ ಅನ್ನೋದು ಅವ್ರ ತಲೆಯಲ್ಲೇ ಇರಲಿಲ್ಲ. ಯಾವುದೋ ಒಂದು ಎಕ್ಸಿಬಿಷನ್ಗೆ ಬಂದಿದ್ದೀವಿ ಅನ್ನೋ ಥರ ಅವ್ರು ಆಟ ಆಡಿಕೊಂಡು, ಅವ್ರಿಗೇನು ಬೇಕು ಅದನ್ನು ತಿಂದ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ರು. ಅವ್ರಿಗೆ ಫಂಕ್ಷನ್ ಅದು ಇದು ಎಲ್ಲ ಯಾವುದು ತಲೆಯಲ್ಲಿರಲಿಲ್ಲ. ಹಾಗೆ ಇವಾಗ ಚಿಲ್ಟು ಬಂದ. ಒಂದು ಫೋಟೋ ತೊಗೊಳ್ತೀನಿ ನಿಂತ್ಕೊಳ್ರೋ ಅಂತಂದರೆ ಒಂದು ಫೋಟೋನೂ ತೆಗೆಸ್ಕೊಳ್ತಿರ್ಲಿಲ್ಲ. ಆಗಲೇ ತರಲೆ ಆಟಗಳನ್ನೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಚಿನ್ನು ನೋಡಿ ಇಷ್ಟೊತ್ತು ಸುಮ್ಮನೆ ಇದ್ದ, ಈಗ ಅವ್ನು ಬರ್ತಿದ್ದಂಗೆ ಇವನು ಕೂಡ ಸಖತ್ ತರಲೆ ಮಾಡ್ತಿದ್ದ. ಹಾಗೆ ಚಿಟ್ಟಿ ಕೂಡ ಬಂದಿದ್ದಾನೆ. ಚಿಟ್ಟಿನ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಅವನಿಗೆ ಯಾಕೋ ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ವಲ್ಪ ಹಾಗೆ ಸೈಲೆಂಟಾಗಿ ಆಮೇಲೆ ಲೆವೆಲ್ ಇವಾಗ ಸೈಲೆಂಟಾಗಿ ಕೂತಿಲ್ಲ. ನಾವು ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳಿ ನೋಡ್ತಿದ್ವಿ. ತಂಗಿನೂ ಕೂಡ ಚಾಟ್ಸ್ ಎಲ್ಲ ತಿನ್ನೋದಕ್ಕೆ ಅಂತ ಹೋಗಿದ್ಲು. ಅವಳು ಬಂದಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲರೂ ಒಟ್ಟಿಗೆ ವಿಶ್ ಮಾಡಿಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಬರೋಣ ಅಂತ ಹೇಳಿ ಸ್ಟೇಜ್ ಹತ್ರ ಹೋದ್ವಿ. ನಂಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಸೊ ನಾವು ಜಸ್ಟ್ ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡು ಬಂದ್ವಿ. ಹಾಗೆ ಮದುವೆಗೆ ಡಿ ಕೆ ಶಿವಕುಮಾರ್ ಅವ್ರು ಕೂಡ ಬಂದಿದ್ದರು. ತುಂಬ ಜನ ಬಂದಿದ್ದರು. ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಆಗಲಿಲ್ಲ. ಇವರು ಪೊಲಿಟಿಷಿಯನ್ ಆಗಿರೋದ್ರಿಂದಾಗಿ ತುಂಬ ಪೊಲಿಟಿಷಿಯನ್ಸ್ ಹಾಗೆ ಸೆಲೆಬ್ರಿಟಿಗಳು ಕೂಡ ಬಂದಿದ್ದರು. ನಾನು ಒಬ್ಬೊಬ್ರದ್ದು ತಗೊಂಡೆ. ಕೆಲವರು ನಾನು ಫಂಕ್ಷನ್ಗೆ ಬರೋದಕ್ಕಿಂತ ಮುಂಚೆನೇ ಬಂದು ಹೊರಟೋಗಿದ್ರಂತೆ. ಇನ್ನು ಕೆಲವರು ನಾನು ಫಂಕ್ಷನ್ ಮುಗಿಸ್ಕೊಂಡು ಹೋದ್ಮೇಲೆ ಬಂದಿದ್ದಾರೆ. ನಾವು ಎಲ್ಲ ಕ್ಲಿಪ್ಪಿಂಗ್ಸ್ನೂ ತೊಗೊಳೋದಕ್ಕಾಗಲ್ಲ ಅಲ್ವಾ. ಸೊ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ನಾನು ಆದಷ್ಟು ತೊಗೊಂಡೆ. ಎಲ್ಲನೂ ಕವರ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಅದರಿಂದಾಗಿ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಡಿ ಕೆ ಶಿವಕುಮಾರ್ ಅವರು ಸಹ ಹುಡುಗಿಗೆ ವಿಶ್ ಮಾಡಿ ಅವರು ಕೂಡ ಹೊರಟರು. ನಾವು ಕೂಡ ವಿಶ್ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ನನ್ನ ಸಿಸ್ಟರ್ ಇವಾಗ ಹಾಯ್ ಮಾಡ್ತಿದ್ದಾಳೆ. ನಾನು ಆವಾಗ ಬಂದಾಗ ಅವಳದು ಕ್ಲಿಪ್ಪಿಂಗ್ ಎಲ್ಲ ತೊಗೊಳೋದಕ್ಕೆ ಆಗಲಿಲ್ಲ. ಇವಾಗ ಊಟಕ್ಕೆ ಅಂತ ವೆಯ್ಟ್ ಮಾಡ್ತಿದ್ದೀವಿ. ನಾವು ಬೊಫೆಗೆಲ್ಲ ಹೋಗಲಿಲ್ಲ, ಕ್ಯೂ ನಿಲ್ತ್ಕೊಳ್ಬೇಕು ಅಂತ ಹೇಳಿ. ಇಲ್ಲಿಗೆ ಬಂದರೆ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ಮಮ್ಮಿ ಒಬ್ಬರು ಮಾತ್ರ ಕೂತ್ಕೊಂಡ್ರು. ನೀವು ಫಸ್ಟ್ ಮಾಡ್ಕೊಳ್ಳಿ, ನಾವೆಲ್ಲ ಆಮೇಲೆ ಮಾಡ್ತೀವಿ ಅಂತ ಹೇಳಿ ನಾವು ಹಾಗೆ ಕೂತಿದ್ವಿ. ಮಮ್ಮಿ ಅಕ್ಕನ ಮಗಳಿಗೆ ತಿನ್ನಿಸ್ಕೊಂಡು ಮಾಡ್ತೀನಿ ನಾನು, ನೀವೆಲ್ಲ ಆಮೇಲೆ ಮಾಡ್ತೀರಾ ಹಾಗಾದರೆ ಅಂತ ಹೇಳಿ ಕೂತ್ಕೊಂಡ್ರು. ಮಕ್ಕಳಂತೂ ಚಿಟ್ಟಿ ಜೊತೆ ಆಟ ಆಡ್ತಿದ್ರು. ಅವನನ್ನು ಯಾರ ಹತ್ರ ಬರ್ತಾನೆ ನೋಡೋಣ ಅಂತ ಹೇಳಿ ಬಾ ಅಂತ ಅಂದ್ಕೊಂಡು ಅವನ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಕೂತಿದ್ರು. ಅವರು ಚಿಟಿ ಇರೋದ್ರಿಂದ ಸ್ವಲ್ಪ ಆಟ ಆಡ್ಸ್ಕೊಂಡು ಕೂತಿದ್ರು. ಇಲ್ಲಾಂದರೆ ಇವರಿಬ್ರನ್ನ ಹಿಡಿಯೋದು ತುಂಬಾ ಕಷ್ಟ. ಮಕ್ಕಳು ಸೈಲೆಂಟಾಗಿ ನಾವು ಕೂತಿರೋ ಕಡೆನೇ ಕೂತ್ಕೊಂಡ್ರೆ ಸಾಕು ಅಂತ ಅನಿಸ್ತಿತ್ತು ನನಗೆ. ಯಾಕಂದರೆ ಇಷ್ಟು ಜನದ ಮಧ್ಯೆ ಅವರೆಲ್ಲಾದರೂ ಮಿಸ್ ಆದರೆ ಅವ್ರನ್ನ ಹುಡ್ಕೋದೇ ಒಂದು ಕೆಲಸ ಆಗಿಬಿಡ್ತಿತ್ತು. ಸೊ ಅದರಿಂದಾಗಿ ಸೈಲೆಂಟಾಗಿ ಇದ್ಬಿಟ್ರೆ ಸಾಕಪ್ಪ ಅಂತ ಅನಿಸ್ತಿತ್ತು. ಆದರೆ ಅವ್ರಿಗೂ ಸ್ವಲ್ಪ ಭಯ ಇರುತ್ತಲ್ವ, ಇಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. ಇವಾಗ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಮಮ್ಮಿದು ಊಟ ಆಯಿತು. ಅವರು ಪಾಪುನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಚಿಟ್ಟಿನ ಅವರು ಎತ್ಕೊಂಡಿದ್ರು. ಸೊ ಅದರಿಂದಾಗಿ ನಾವೆಲ್ಲ ಇವಾಗ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ.
ಊಟದಲ್ಲಿ ತುಂಬಾ ವೆರೈಟೀಸ್ ಇತ್ತು. ಇಡ್ಲಿ, ಪರೋಟ ಆ ಥರದ್ದೆಲ್ಲ ಪ್ರತಿಯೊಂದು ಇತ್ತು. ಯಾರು ಯಾವ್ದು ಬೇಕಾದರೂ ಹಾಕ್ಸ್ಕೊಂಡು ತಿನ್ಬೋದಿತ್ತು. ನಾನು ಜಸ್ಟ್ ಒಂದು ಚಪಾತಿ ಮತ್ತು ಪರೋಟ ತಿಂದೆ. ನಾವು ಊಟಕ್ಕೆ ಕೂತಿರ್ಬೇಕಾದ್ರೆ ಡಾಕ್ಟರ್ ರಾಜ್‌ಕುಮಾರ್ ಅವರ ಮೊಮ್ಮಗ ಯುವರಾಜ್ ಕುಮಾರ್ ಕೂಡ ಮದುವೆಗೆ ಬಂದಿದ್ದರು. ನಾವು ಊಟಕ್ಕೆ ಕೂತಿದ್ವಿ. ಸೊ, ನಾನು ಅಲ್ಲಿಂದನೇ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತಗೊಂಡೆ. ತುಂಬ ಚೆನ್ನಾಗಿ ನಡೀತು. ಫಂಕ್ಷನ್ ಎಲ್ಲ ತುಂಬಾ ಗ್ರ್ಯಾಂಡಾಗಿ ನಡೀತು. ಎಷ್ಟೇ ಆದರೂ MLA ಮಕ್ಕಳು ಮದುವೆ ಅಂದಮೇಲೆ ತುಂಬ ಗ್ರ್ಯಾಂಡಾಗಿ ನಡೀಲೇಬೇಕಲ್ವ. ತುಂಬ ಚೆನ್ನಾಗಿ ನಡೀತು ಫಂಕ್ಷನ್ ಎಲ್ಲ. ನಾವು ಕೂಡ ಈಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋ ಎಲ್ಲ ತಗೊಂಡು ಇವಾಗ ಮನೆಗೆ ಹೊರಟ್ವಿ. ಅಕ್ಕ ಮತ್ತು ತಂಗಿ ಇಲ್ಲೇ ಮೈಸೂರಲ್ಲಿರೋದ್ರಿಂದ ಅವರು ಅವ್ರ ಮನೆಗೆ ಹೊರಟರು. ನಾವು ಮಮ್ಮಿ ಅಪ್ಪಾಜಿ ಎಲ್ಲ ಬಂದಿದ್ರಲ್ಲ, ಸೊ ಮಮ್ಮಿ ಅಪ್ಪಾಜಿನ ಕರ್ಕೊಂಡು ಊರಿಗೇ ಹೋದ್ವಿ. ಮಮ್ಮಿ ಹಾಗೂ ನನ್ನ ತಂಗಿ ಇಲ್ಲೇ ಬನ್ನಿ ಅಂತ ಹೇಳ್ತಿದ್ಲು. ಮಮ್ಮಿ ನಾವೇನು ಡ್ರೆಸ್ ಎಲ್ಲ ಏನು ತಂದಿಲ್ಲ, ನಾವು ಊರಿಗೆ ಹೋಗ್ತೀವಿ, ಭವ್ಯ ಬಂದಿದ್ದಾಳಲ್ಲ ಅವಳ ಜೊತೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ನಾವು ಇವಾಗ ಊರಿಗೆ ಹೊರಟ್ವಿ. ಫ್ರೆಂಡ್ಸ್, ನಾನು ನಿನ್ನೆ ವ್ಲಾಗ್ನೇ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ ಮದುವೆಗೆ ಹೋಗೋದಕ್ಕೆ ಅಂತ ಹೇಳಿ ಇವಾಗ ರೆಡಿಯಾಗಿ ನಿಂತಿದ್ವಿ. ನೋಡಿ, ನಾನು ಈ ರೀತಿ ರೆಡಿಯಾಗಿದ್ದೀನಿ ದಾರ ಮುಹೂರ್ತಕ್ಕೆ ಹೋಗೋದಕ್ಕೆ ಅಂತ ಹೇಳಿ. ಊರಿಂದನೇ ಹೊರಟಿದ್ವಿ. ಮಮ್ಮಿ ಮನೆಗೆ ಬಂದಿದ್ವಲ್ಲ, ಅಲ್ಲಿಂದನೇ ಹೊರಟಿದ್ದೀವಿ. ಮಮ್ಮಿ ಡೋರ್ಗೆಲ್ಲ ಲಾಕ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರು. ಸೊ ಅವರು ಲಾಕ್ ಮಾಡ್ಕೊಳ್ಳೋ ತನಕ ನಿಂತಿದ್ನಲ್ಲ, ಒಂದು ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ತಿದ್ದೆ. ನನಗೆ ಕೋಲ್ಡ್ ಆಗಿಬಿಟ್ಟಿರೋದ್ರಿಂದ ನಾನು ವಾಯ್ಸ್ ಏನೂ ಕೊಡ್ದೇ ಆಮೇಲೆ ವಾಯ್ಸ್ ಓವರ್ ಕೊಟ್ಟರಾಯ್ತು ಅಂತ ಹೇಳಿ ಜಸ್ಟ್ ಹಾಗೇ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ. ತುಂಬಾ ಕೋಲ್ಡ್ ಆಗಿಬಿಟ್ಟಿತ್ತು, ವಾಯ್ಸೇ ಬರ್ತಿರಲಿಲ್ಲ. ನಂದ ಇದು ವಾಯ್ಸು ಅನ್ನೋ ಥರ ಅನಿಸ್ತಿತ್ತು ನನಗೆ. ಇವಾಗ ಮಮ್ಮಿ ಅಪ್ಪಾಜಿ ಕೂಡ ರೆಡಿಯಾಗಿ ಬಂದರು. ಇವಾಗ ಹೊರಟ್ವಿ. ಊರಿಂದ ಹೊರಡ್ತೀವಿ ಅಂತಂದರೆ ಫಂಕ್ಷನ್ ಹಾಲ್ ಹತ್ರ ಹೋಗೋಷ್ಟರಲ್ಲಿ ಒಂದು 45 ಮಿನಿಟ್ಸ್ ಆದರೂ ಬೇಕಿತ್ತು. ಹಾಗೆ ಚಿನ್ನು ನೋಡಿ ಇವಾಗ ಹಾಯ್ ಮಾಡ್ತಿದ್ದಾನೆ ನಿಮ್ಮೆಲ್ರಿಗೂ. ನನಗೆ ಮಮ್ಮಿ ಅವ್ರ ಜೊತೆ ಎಲ್ಲ ವೀಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದರೆ ನಾವು ಮುಂದೆ ಯಾವಾಗಲಾದರೂ ನನಗೆ ಬೇಜಾರಾದಾಗ ನಾನು ನನ್ನ ಫ್ಯಾಮಿಲಿ ಜೊತೆ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಹೇಳಿ ವೀಡಿಯೋ ಎಲ್ಲ ಇದ್ದರೆ ನೋಡ್ಕೊಳ್ಬೋದು. ಕೆಲವೊಂದು ಟೈಮ್ ನನಗೂ ಕೂಡ ಅನಿಸುತ್ತೆ ವೀಡಿಯೋ ಮಾಡಿದ್ದೆಲ್ಲ ಸಾಕಪ್ಪ, ಯಾರು ಮಾಡ್ತಾರೆ ಅಂತ. ಆದರೆ ಈ ಥರ ಮೂಮೆಂಟ್ಸಲ್ಲೆಲ್ಲ ಮಾಡಿಕೊಂಡಾಗ ನಮಗೆ ನೋಡ್ಕೊಳ್ಳೋದಕ್ಕೆ ಬೇಜಾರಾದಾಗ ವೀಡಿಯೋಸ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಅದರಿಂದಾಗಿ ನನಗೆ ಇಷ್ಟ ವೀಡಿಯೋ ಮಾಡೋದಕ್ಕೆ. ಇವಾಗ ಫಂಕ್ಷನ್ ಹತ್ರ ಬಂದ್ವಿ. ನೈಟ್ ರಿಸೆಪ್ಷನ್ ನಡೆದಿದ್ದ ಜಾಗದಲ್ಲಿ ಯಾರಾದರೂ ನಾಟಕ ನೋಡೋರಿಗೆ ಇಷ್ಟ ಇದ್ದರೆ ನಾಟಕ ಎಲ್ಲ ನೋಡಲಿ ಅಂತ ಹೇಳಿ ನಾಟಕ, ಸಂಗೀತ ಎಲ್ಲ ಇತ್ತು. ಯಾರ್ಯಾರು ಯಾವುದೇ ದೇಶ ಅದನ್ನು ನೋಡ್ಬೋದಿತ್ತು. ಹಾಗೆ ಒಳಗಡೆ ಇಟ್ಟಿದ್ರು ಮದುವೆನ, ಫಂಕ್ಷನ್ ಹಾಲ್ ಒಳಗಡೆ ಇತ್ತು. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದರು ಮದುವೆಗೆ. ಹಾಗೆ GT ದೇವೇಗೌಡರು ಮಗ ಅವರು ಎಲ್ಲ ಬಂದಿದ್ದರು. ನಾವು ನೈಟ್ ಹೊರಡಬೇಕಾದ್ರೆ ಸಿದ್ದರಾಮಯ್ಯ ಅವರ ಮಗ ಕೂಡ ಬಂದಿದ್ದರು. ನನಗೆ ಅವ್ರದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆಲ್ರೆಡಿ ನಾನು ಕಾರ್ ಒಳಗಡೆ ಕೂತ್ಬಿಟ್ಟಿದ್ದರಿಂದ ನಾವು ಹೊರಡಬೇಕಾದ್ರೆ ಬಂದಿದ್ದರು. ಸ್ವಲ್ಪ ಲೇಟಾಗಿ ಬಂದಿದ್ದರು ಅವರು. ಅದರಿಂದಾಗಿ ನನಗೆ ಅವ್ರದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ತುಂಬ ಜನದ್ದು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅಷ್ಟೇ. ನಾವು ಊರಿಂದ ಬಂದ್ರೂ ನಾವೇ ಬೇಗ ಬಂದಿದ್ವಿ. ಬೆಳಗ್ಗೆ ಕೂಡ ತಂಗಿ ಮತ್ತು ಅಕ್ಕ ಲೇಟಾಗಿ ಬಂದರು. ಇವಾಗ ತಂಗಿ ಫ್ಯಾಮಿಲಿ ಬಂದಿದ್ದಾರೆ. ಚಿಟ್ಟಿ ನೋಡಿ ಹೇಗೆ ನೋಡ್ತಿದ್ದಾನೆ ಅಂತ. ಹಾಯ್ ಮಾಡು ಅಂದರೆ ಮಾಡ್ತಾನೆ ಇರಲಿಲ್ಲ. ಹಾಗೆ ಚಿಲ್ಟು ಬಂದಿರಲಿಲ್ಲ. ನನ್ನ ತಂಗಿ ಚಿಕ್ಕ ಮಗನ ಕರ್ಕೊಂಡು ಮಾತ್ರ ಬಂದಿದ್ಲು ಅವ್ರ ಯಜಮಾನ್ರ ಜೊತೆ. ಅವಳ ಮಗ ಚಿಲ್ಟುಗೆ ಟೆಸ್ಟ್ ಇದೆ ಅಂತ ಹೇಳಿ ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದಿದ್ಲು. ಅದಕ್ಕೆ ನಮ್ಮ ಚಿನ್ನುಗೆ ಚಿಲ್ಟು ಬಂದಿಲ್ಲ ಅಂತ ಹೇಳಿ ಅವನಿಗೆ ಸ್ವಲ್ಪ ಬೇಜಾರಾಗ್ತಿತ್ತು. ನಾನು ಹಂಗೂ ಅವಳಿಗೆ ರೇಗಿಸ್ತಿದ್ದೆ, ನಾವು ಊರಿಂದ ಬಂದ್ರೂ ಬೇಗ ಬಂದಿದ್ದೀವಿ, ನೀವೆಲ್ಲ ಇವಾಗ ಬಂದಿದ್ದೀರಲ್ಲ ಅಂತ. ಅಕ್ಕ ಇನ್ನೂ ಬರ್ತಿದ್ದೀನಿ ಅಂತಲೇ ಹೇಳ್ತಿದ್ಲು ಕಾಲ್ ಮಾಡಿದ್ರೆ. ನಮ್ಮ ಚಿನ್ನು ಅವ್ನಿಗೆ ಸ್ವಲ್ಪ ಬೇಜಾರಾಗ್ತಿತ್ತು, ಚಿಲ್ಟು ಬಂದಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡು ಕೂತಿದ್ದ. ಅದಕ್ಕೆ ಅಕ್ಕನ ಕಾಲ್ ಮಾಡಿದೆ. ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ಬರ್ತಿದ್ದಾರೆ. ಅವ್ರು ಬಂದಮೇಲೆ ಸ್ವಲ್ಪ ಖುಷಿಯಾಗಿ ಆಟ ಆಡ್ತಾನೆ. ಏನೇ ಆದರೂ ರಿಸೆಪ್ಷನ್ಗಿಂತ ದಾರ ಮುಹೂರ್ತ ನೋಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಎಷ್ಟೊಂದೆಲ್ಲ ಶಾಸ್ತ್ರಗಳೆಲ್ಲ ಮಾಡ್ತಾರೆ, ಎಷ್ಟು ಅರ್ಥಪೂರ್ಣ ಆಗಿರುತ್ತೆ ಆ ಶಾಸ್ತ್ರಗಳು. ಒಂದೊಂದು ಶಾಸ್ತ್ರದಿಂದನೂ
ಒಂದೊಂದು ವಿಚಾರಗಳಿರುತ್ತೆ. ತುಂಬ ಖುಷಿಯಾಗುತ್ತೆ. ರಿಸೆಪ್ಷನಲ್ಲಿ ಜಸ್ಟ್ ಫೋಟೋಸು ಊಟ ಅಷ್ಟೇ ಇರುತ್ತೆ. ಆದರೆ ನಂಗೆ ನಿಜವಾಗ್ಲೂ ದಾರ ಮುಹೂರ್ತ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಎಷ್ಟೊಂದು ಶಾಸ್ತ್ರಗಳಿರುತ್ತೆ ಅಲ್ವಾ, ಸೊ ಅದರಿಂದಾಗಿ ತುಂಬಾ ಖುಷಿಯಾಗುತ್ತೆ. ಹಾಗೆ ಇವಾಗ ಹುಡುಗಿನ ಕರ್ಕೊಂಡು ಬರ್ತಿದ್ದಾರೆ. ಫಸ್ಟು ಹುಡುಗನ ಕರ್ಕೊಂಡೋಗಿ ಅಲ್ಲಿ ಇರಿಸ್ಬಿಟ್ಟು ಅದಾದಮೇಲೆ ಹುಡುಗಿನ ಈಗ ಕರ್ಕೊಂಡು ಬರ್ತಿದ್ದಾರೆ. ಬನ್ನಿ ಹೇಗೆಲ್ಲ ನಡೆಯುತ್ತೆ ಮದುವೆ ಅನ್ನೋದನ್ನು ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಓಕೆ. ಇವಾಗ ಅಕ್ಕನ ಮಕ್ಕಳೆಲ್ಲ ಬಂದರು. ಆಗಲೇ ಬಂದಿದ್ದೆ, ಹಿಂದೆ ಕೂತಿದ್ದೆ, ನೀವೆಲ್ಲೋ ಕಾಣಿಸ್ತಾನೆ ಇರಲಿಲ್ಲ ಅಂತ ಹೇಳಿದ್ಲು. ಇವಾಗ ಮುಹೂರ್ತ ಎಲ್ಲ ಆದಮೇಲೆ ನಮ್ಮ ಹತ್ರ ಬಂದು ಇವಾಗ ನಾವು ಕೂಡ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು ಕೂಡ. ಚಿಲ್ಟು ಬಂದಿಲ್ಲದೆ ಇರೋದಕ್ಕೆ ನಮ್ಮ ಚಿನ್ನು ಸ್ವಲ್ಪ ಸೈಲೆಂಟಾಗಿ ಕೂತಿದ್ದಾನೆ ನೋಡಿ. ಇಲ್ಲಾಂತಂದರೆ ಊಟಕ್ಕೆಲ್ಲ ಅವನು ನನ್ನ ಪಕ್ಕ ಬಂದು ಕೂತ್ಕೊಳ್ಳೋದೇ ಇಲ್ಲ. ಚಿಲ್ಟು ಇದ್ಬಿಟ್ರೆ ಅವನ ಪಕ್ಕನೇ ಕೂತ್ಕೊಂಡು ಊಟ ಎಲ್ಲ ಮಾಡೋದು, ಆ ಥರ ಎಲ್ಲ ಮಾಡ್ತಾನೆ. ನಾನು ಎಷ್ಟೇ ಕರೆದ್ರೂ ನನ್ನ ಹತ್ರನೂ ಬರೋದಿಲ್ಲ, ನನ್ನ ಹತ್ರ ಊಟನೂ ತಿನ್ನಿಸ್ಕೊಳ್ಳಲ್ಲ, ಆ ಥರ ಮಾಡ್ತಾನೆ. ಇವತ್ತು ಮಾತ್ರ ಬಂದು ಕೂತಿದ್ದ, ನನ್ನ ಪಕ್ಕನೇ ಕೂತ್ಕೊಂಡು ಊಟ ಎಲ್ಲ ಮಾಡ್ದ. ಅವನೇನು ಈ ಥರದ್ದು ಊಟ ಎಲ್ಲ ಅವನು ಇಷ್ಟನೇ ಪಡೋದಿಲ್ಲ. ಜಸ್ಟ್ ಒಂದು ಐಸ್ ಕ್ರೀಮು ಏನಾದರೂ ಒಂದೊಂದು ಸ್ವಲ್ಪ ತಿಂತಾನೆ ಅಷ್ಟೇ. ನಾನು ಏನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ನನ್ನ ಫೇವ್ರೆಟ್ ಸ್ವೀಟ್ ಕೂಡ ಇತ್ತು. ಪೇಣಿ ಅಂದರೆ ನಂಗೆ ತುಂಬ ಇಷ್ಟ, ಬಾದಾಮ್ ಹಾಲು ಜೊತೆ ತಿನ್ನೋದಕ್ಕೆ. ಸೊ ಅದನ್ನೆಲ್ಲ ತಿಂದು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ರು, ಚಿನ್ನು ಚುಮ್ಮು ಎಲ್ಲ ಆಟ ಆಡ್ತಿದ್ರು, ಕೃಷಾ ಎಲ್ಲ. ಏನು ಆಟ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಿದ್ದೆ. ಹಾಗೆ ನಮ್ಮ ಚಿನ್ನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಕೃಷಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಭರತನಾಟ್ಯ ತುಂಬ ಚೆನ್ನಾಗಿ ಮಾಡ್ತಾಳೆ. ಬಟ್ ಅದರಲ್ಲಿ ಅವಳದು ಸಾಂಗ್ ಮ್ಯೂಟ್ ಆಗಿಬಿಟ್ಟಿದೆ. ಅದು ಸ್ವಲ್ಪ ಬೇಜಾರಾಯಿತು ನನಗೆ. ಕಾಪಿರೈಟ್ ಕ್ಲೈಮ್ ಬರೋದ್ರಿಂದ ಸಾಂಗ್ ಮ್ಯೂಟ್ ಆಗಿದೆ. ಭರತನಾಟ್ಯ ಮಾಡಪ್ಪ ಅಂತ ಹೇಳಿದೆ. ಇಷ್ಟೊಂದು ಜನ ಇದ್ದಾರಲ್ಲ, ಹೇಗೆ ಮಾಡೋದು ಅಂತ ಒಂದು ಸ್ವಲ್ಪ ಥಿಂಕ್ ಮಾಡಿದ್ಲು. ಆಮೇಲೆ ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿದ್ಲು. ತುಂಬ ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸೆಲ್ಲ. ಅವಳಿಗೆ ತುಂಬಾ ಚಿಕ್ಕವಳಿಂದನೂ ತುಂಬ ಇಂಟ್ರೆಸ್ಟ್ ಇತ್ತು ಡ್ಯಾನ್ಸಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾಳೆ. ನಾನು ತುಂಬ ಸಲ ಅವಳು ಡ್ಯಾನ್ಸ್ ಮಾಡೋದೆಲ್ಲನೂ ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ, ನೀವು ಕೂಡ ನೋಡಿರ್ತೀರ.
ಹಾಗೆ ಅಲ್ಲೂ ಕೂಡ ಮಾಡ್ತಿದ್ಲು. ಡ್ಯಾನ್ಸ್ ಎಲ್ಲ ಮಾಡಿ ಮಕ್ಕಳೆಲ್ಲ ಆಟಾಡ್ತಿದ್ರು. ನಾವು ಊಟ ಮುಗಿಸ್ಕೊಂಡು ಬಂದು ಸ್ವಲ್ಪ ಟೈಮ್ ಕೂತು ಎಲ್ಲ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋದಿರುತ್ತಲ್ವ, ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹುಡುಗಿಗೆಲ್ಲ ವಿಶ್ ಮಾಡಿಬಿಟ್ಟು ಬರ್ತೀವಿ ಅಂತ ಹೇಳಿಬಿಟ್ಟು ಹೊರಟ್ವಿ. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ. ಹಾಗೆ ಇವಾಗಲೂ ಕೂಡ ಸ್ವಲ್ಪ ರಿಲೇಟಿವ್ಸ್ ಸಿಕ್ಕಿದ್ರು ಅಷ್ಟೇ. ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರು ಎಲ್ಲೆಲ್ಲಿದ್ದರು ಅನ್ನೋದು ಕೂಡ ನಮಗೆ ಗೊತ್ತೇ ಆಗಲಿಲ್ಲ. ಅಷ್ಟು ಜನಗಳ ಮಧ್ಯೆ ಯಾರ್ಯಾರು ಎಲ್ಲಿದ್ದಾರೆ ಅಂತ ಹುಡ್ಕೋದು ಕೂಡ ಕಷ್ಟ. ಹಾಗೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡು ಹೊರಟ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಮ್ಮ ಅಕ್ಕನ ಮಗಳು ಮದುವೆ ವಿಡಿಯೋ ಆಗಿತ್ತು. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.